ಕಂಪ್ಲೀಟ್ ಹೋಗ್ಬಿಟ್ಟಿದೆ. ನಮ್ಗೆ ಐವಲ್ ಜಾರ್ತು. ನನ್ನ ಶರ್ಟ್ ಅಲ್ಲಿ ಓವಲ್ ನೋಡಿದ್ದೀನಿ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಪೂಲ್ಗೆ ಅಂತ ಬುಕ್ ಮಾಡೋದ್ರಿಂದ ಹೋಗ್ಲೇಬೇಕು. ಲೆಟ್ಸ್ ಗೋ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ಮೈಸೂರಿಂದ ಸ್ಟಾರ್ಟ್ ಮಾಡ್ತಿರೋದು. ಕತ್ಲಾಗ್ಬಿಟ್ಟಿದೆ, ಬಟ್ ನಿನ್ನೆ ಬ್ಲಾಗ್ ಸ್ವಲ್ಪ ಕಮ್ಮಿ ಇತ್ತು ಅಂತ ಏನೇನೋ ಆಗಿದೆ. ಸೊ ಈಗ ನಂದು ಶೂಸ್ ಒಂಚೂರು ಇಶ್ಯೂ ಆಗಿದೆ. ಶ್ರವಣ್ ಬದು ಶೂಸ್ ಇಶ್ಯೂ ಆಗಿದೆ, ಅವ್ರು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನಾನು ಸಾಕ್ಸ್ ತಂದಿಲ್ಲ, ಶೂಸ್ಗೆ ಹೊಸ ಶೂಸ್ ನೋಡಿದ್ದೀನಿ ನಾನು. ಸೊ ಸಾಕ್ಸ್ ಬೈ ಮಾಡೋಣ, ಶೂಸ್ ಬೈ ಮಾಡೋಣ ಹುಡುಕ್ತಾ ಇದ್ದೀವಿ. ತುಂಬ ಕಮ್ಮಿ ಜಾಗ ಇದೆ ಇಲ್ಲಿ, ಸಿಗ್ತಾನೆ ಇಲ್ಲ. ಮ್ಯಾಪಲ್ಲೆಲ್ಲ ಹಾಕೊಂಡು ಹುಡುಕ್ತಾ ಇದ್ದೀವಿ. ಸೊ ನೋಡೋಣ, ಯಾರು ಸಿಕ್ಕರೆ ಬೈ ಮಾಡೋಣ. ಫೈನಲಿ ರೀಚ್ ಆಗಿದ್ದೀವಿ ಸಾಕ್ಸ್ ಅಂಗಡಿ. ಸಾಕ್ಸ್ ತೊಗೊಳಕ್ಕೆ ಹಾಫ್ ಸಾಕ್ಸ್ ಇದೆಯಾ ನೋಡ್ಬೇಕು ಈಗ ಅಷ್ಟೇ. ಗೈಸ್, ನನ್ನ ಶರ್ಟ್ ಅಲ್ಲಿ ಓವಲ್ ನೋಡಿದ್ದೀನಿ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಸ್ಟುಡಿಯೋಲಿ ಒಂದ್ಸರಿ ಕೇಳೋಣ ಅನ್ಕೊಂಡಿದ್ದೀನಿ. ತಕ್ಕೊಡಿ ತೆಗಿಯೋಕೆ ಹೆಲ್ಪ್ ಮಾಡ್ತಾರ ತಕ್ಕೊಡಿ ಅಂದ್ರೆ ನನ್ನ ಕಳ್ಳನ ಥರ ನೋಡ್ತಾರೆ ಸರ್. ಬೇಸ್ ಅದು ರಿಮೂವ್ ಮಾಡಿದ್ರೆ ಇದು ಮ್ಯಾನೇಜರ್ಗೆಲ್ಲ ಕೇಳಬೇಕಂತ ಇದ್ದೀನಿ ರಿಮೂವ್ ಮಾಡೋಕ್ಕೆ. ಇದು ಒಂದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ನೋಡಿ. ಅದ್ರ ಅಂಗಡಿಗೆ ಹೋದ್ರೆ ಈಗ ಕುಯ್ ಅಂದ್ಬಿಟ್ರೆ ಏನು ಮಾಡೋದು, ನಾನು ಆಚೆ ಹೋಗ್ಬೇಕಾದ್ರೆ. ಈಗ ಫೈನಲಿ ರೀಚ್ ಆಗಿದ್ದೀವಿ. ನನಗೆ ಸಾಕ್ಸ್ ಇಲ್ಲದೆ ಶೂಸ್ ಹಾಕ್ಕೊಂಡಿದ್ದೀನಿ, ಅಂಡರ್ ಜೊತೆಗೆ ಇದು ಬೇರೆ. ಏನು ಮಾಡೋದು ಗೊತ್ತಿಲ್ಲ, ನೋಡೋಣ ಬನ್ನಿ. ಗಾಯ್ಸ್, ಫೈನಲಿ ರೀಚ್ ದ ಲೊಕೇಶನ್. ನೋಡಿ ಹಿಂಗಿದೆ. ಬನ್ನಿ ಹೋಗೋಣ ಒಳಗೆ. ಗೈಸ್, ರಾತ್ರಿ ವಾಪಸ್ ಬಂದ್ವಿ. ಸೊ ಇಟ್ ವಾಸ್ ಲೈಕ್ ಅ ಬ್ರೇಕ್ ಎಲ್ರಿಗೂ, ನನಗೂ, ಶ್ರವಣ್ ಬ್ರೋಗು, ವರುಣ್ ಬ್ರೋಗ್ ಎಲ್ರಿಗೂ. ಬಿಕಾಸ್ ನಾವು ದಿನ ವರ್ಕ್ ಮಾಡಿ ಬರೀ ವರ್ಕ್ ಬಗ್ಗೆ ಯೋಚನೆ ಮಾಡಿರ್ತಿದ್ದೀನ. ಸೊ ವಿ ಥಾಟ್ ವಿಲ್ ಟೇಕ್ ಸಮ್ ಟೈಮ್ ಆ್ಯಂಡ್ ಇಲ್ಲಿ ಬಂದು ಜಾಸ್ತಿ ಫೋನ್ ಯೂಸ್ ಮಾಡೋಂಗಿಲ್ಲ, ಜಾಸ್ತಿ ವಿಡಿಯೋಸ್ ಮಾಡೋಂಗಿಲ್ಲ ಅಂದ್ಕೊಂಡು ವಿ ಟುಕ್ ಅ ಬ್ರೇಕ್. ಈಗ ಫೈನಲಿ ಬೆಳಗ್ಗೆ ರಾತ್ರಿ ಬಂದು ಮಲ್ಕೊಂಡು ಎದ್ದಿದ್ದೀವಿ. Airbnb ಸಕ್ಕತ್ತಾಗಿದೆ ಮೈಸೂರಲ್ಲಿ. ಇಷ್ಟು ಚೆನ್ನಾಗಿದೆ Airbnb ಅಂತ ಅಂದ್ಕೊಂಡಿರಲಿಲ್ಲ. ಒಳ್ಳೆ Airbnb, ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ ಬುಕ್ ಮಾಡಿ ನನಗೆ ಖುಷಿ ಆಯಿತು. ಬನ್ನಿ ಹೇಗಿದೆ ತೋರಿಸ್ತೀನಿ. ಇಲ್ಲೇನೋ ಸೋಫಾ ಗೀಫಾ ಇದೆ, ಟಿ ವಿ ಏರಿಯಾ ಥರ, ಗೇಮ್ ಏರಿಯಾ, ಮತ್ತು ಇಲ್ಲಿ ಪೂಲ್ ಮುಂದೆ ಕೂತ್ಕೊಳ್ಳೋಕೆ. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್ ವಿ ಆರ್ ಸ್ಟೇಯಿಂಗ್. ಇದು ಪೂಲ್ ಯಾಕೋ ನನಗೆ ನಾನು ಸ್ವಿಮ್ಮಿಂಗ್ ಪೂಲ್ ಇರಲೇಬೇಕು ಅಂತ ಬುಕ್ ಮಾಡಿದ್ದು ಹುಡುಕಿ. ಆ್ಯಂಡ್ ಪೂಲ್ ಒಳಗೆ ಇಳಿಯೋಕ್ಕಾಗಿಲ್ಲ, ನಮ್ಮ ಹತ್ರ ಟೈಮೇ ಇಲ್ಲ. ಈಗ ಕರೆಕ್ಟಾಗಿ ಅರ್ಧ ಗಂಟೆ ಇಲ್ಲಿಂದ ಹೊರಡಬೇಕು. ಆ್ಯಂಡ್ ಸಕ್ಕತ್ತಾಗಿದೆ, ಒಳ್ಳೆ ಕೂರ್ಗ್ ಫಾರ್ಮೆಟಲ್ಲಿ ಇದೆಯೋ, ಕೂರ್ಗ್ ಪ್ಯಾಟ್ರನಲ್ಲಿ ಇದೆಯೋ, ಇಲ್ಲ ಅಂದರೆ ಮೈಸೂರು ಪ್ಯಾಟ್ರನಲ್ಲಿ ಇದೆಯೋ ನಂಗೆ ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ. ಕಾಫಿ ಇಟ್ಟಿದ್ದಾರೆ ನಮಗೆ ಅಂತ. ಹಂಗೆ ಡೋರ್ ಹೇಳಿದ್ರೆ ಇದು ಬ್ಯಾಕ್ ಸೈಡ್ ಡೋರು, ಇದು ಫ್ರಂಟ್ ಡೋರಿಂದ ಬಂದರೆ ಇಲ್ಲಿದೆ ನೋಡಿ ಈ ಥರ. ಫುಲ್ಲು ಜಾಗ ಖಾಲಿ ಮುಂದೆ, ಅಡಿಕೆ ತೋಟ. ಹಿಂಗೆ ಹೋದರೆ ನೋಡಿ, ನನಗೆ ಇದು ಸಖತ್ ಇಷ್ಟ ಆಯಿತು. ಹಂಗೆ ಇಲ್ಲೆಲ್ಲ ಏನು ಕ್ರೇಜಿ ಆಗಿದೆ ನೋಡಿ. ಅರೇಂಜ್ಮೆಂಟ್ಸ್ ಅಸ್ಥೆಟಿಕ್ ಆಗಿ ಇಟ್ಟಿದ್ದಾರೆ. ಇದೇನು ಇದನ್ನು ಇಟ್ಟಿದ್ದಾರಲ್ಲ, ಇದು ಆರ್ಟಿಫಿಷಿಯಲ್ ಅಲ್ವಾ? ಇದು ಆರ್ಟಿಫಿಷಿಯಲ್ಗೆ ಸೆಕ್ಯೂರಿಟಿನಾ? ಮತ್ತು ಒಂದು ಟೇಬಲ್ಲು, ಮತ್ತು ಇಲ್ಲಿ ನೋಡಿ ಗನ್ನು, ರಿಯಲ್ ಗನ್ ಇದು ಆ್ಯಕ್ಚುಲಾಗಿ, ಏರ್ ಗನ್. ಮತ್ತು ಲೈಟು, ಫ್ಯಾನು, ಸೋಫಾ. ರಜಾನಿ ಅವ್ರಿಗೇನಿದ್ದೆ ಇನ್ನೂ ಇದೆ, ಎದ್ದಿಲ್ಲ. ಮತ್ತು ಇಲ್ಲಿ ನೋಡಿ ಫೋಟೋಸ್. ಇದನ್ನು ನೋಡಬೇಕು ಗೈಸ್ ನೀವು. ನೋಡಿ ಸ್ಟೀಮು ಮತ್ತು ಶವರ್ ಏರಿಯಾ ಅಷ್ಟೇ. ಮತ್ತು ಇದು ರೂಮು. ಕ್ರೇಜಿ ಇದೆಲ್ಲ ರೂಮು. ಒಂದು ಬೆಡ್ರೂಮ್, ಇದು 2 ಬೆಡ್ ಇದೆ ನೋಡಿ. ಅಂದರೆ ಒಂಥರ ಸಕ್ಕತ್ತಾಗಿ ಅರೇಂಜ್ ಮಾಡಿದ್ದಾರೆ. ಅಸ್ಥೆಟಿಕ್, ತುಂಬ ಜಾಸ್ತಿ ಐಟಮು ಇಲ್ಲ, ಕಮ್ಮಿನೂ ಇಲ್ಲ ನೋಡಿ. ಇದು ಕೂರ್ಗು ಇದರಲ್ಲಿ ಅನಿಸುತ್ತೆ ಬ್ರೋ ಮಾಡಿರೋದಲ್ಲ. ಐ ಗೆಸ್ ದಿಸ್ ಈಸ್ ಇನ್ ಕೂರ್ಗ್ ವೈಬ್ ಕೂರ್ಗ್ದಲ್ಲ ರೂಮ್ ಇದು, ವಿಲ್ಲಾ. ಅದೇ ಅನ್ಕೊಂಡೆ, ಒಂಥರ ಕೂರ್ಗ್ ಫೀಲಿಂಗ್ ಬರ್ತದೆ ನನಗೆ. ಗಾಳಿ ಏನು ಸಕ್ಕತ್ತಾಗಿದೆ ಗೊತ್ತಾ, ಎಲ್ಲ ಆಡ್ತಿದೆ ನೋಡಿ. ಫೈನಲಿ ನೀರೊಳಗೆ ಹೋಗೋಣ ನಾನು ಡಿಸೈಡ್ ಮಾಡಿದ್ದೀನಿ. ನಮ್ಮ ಮನೆ ಹತ್ರ ಪೂಲ್ ಇದ್ದರೂ ನಾನು ಹೋಗಲ್ಲ. ಇವತ್ತು ಇಲ್ಲಿಗಾದರೂ ಹೋಗೋಣ. ಪೂಲ್ಗೆ ಅಂತ ಬುಕ್ ಮಾಡೋದ್ರಿಂದ ಹೋಗಲೇಬೇಕು. ಲೆಟ್ಸ್ ಗೋ. ಚಳಿ 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 ಚಳಿ
ಇಲ್ಲಿ ತಣ್ಣೀರು ಟಚ್ ಆಗಿದ ತಕ್ಷಣ ಜೀವ ಬಾಯಿಗೆ ಬಂದ್ಬಿಡ್ತು. ದಿಸ್ ಇಸ್ ದ ಬೆಸ್ಟ್ ಕಾರ್ಡಿಯೋ ಗೊತ್ತಾ? ನೀರಲ್ಲಿ ವಾಕ್ ಮಾಡಿದಾಗ ಡಬಲ್ ಕ್ಯಾಲರೀಸ್ ಬರ್ನ್ ಆಗುತ್ತಂತೆ. ಹೌದಾ? ಸೊ ದೇ ಆರ್ ಇನ್ವೆಂಟಿಂಗ್ ಟ್ರೆಡ್ಮಿಲ್. ಐ ನೋ ಇನ್ಸೈಡ್ ನೀರೊಳಗೆ. ಗೈಸ್, ಸೊ ಫೈನಲಿ ಸ್ವಿಮ್ಮಿಂಗ್ ಮುಗೀತು. ನಾನು ಇಷ್ಟೊತ್ತು ಏನು ಮಾಡಿದ್ದೀನಿ ಗೊತ್ತಾ? ರೆಕಾರ್ಡ್ ಬಟನ್ ಒತ್ತಿನ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಸಡನ್ನಾಗಿ ಆಮೇಲೆ ಹಿಂಗೆ ನೋಡಿದ್ರೆ ರೆಕಾರ್ಡೇ ಆಗ್ತಾ ಇಲ್ಲ. ಸೊ ಎಲ್ಲರೂ ನೋಡಿ, ಬ್ರಷ್ ಎಲ್ಲರೂ ಕೊಟ್ಟಿದ್ದಾರೆ ಮೂರರಲ್ಲಿ ಹುಡುಗರು ಬ್ರಷ್ ಎಲ್ಲ ಯೂಸ್ ಮಾಡ್ಕೊಂಬಿಟ್ಟು ಹುಡುಗಿ ಬ್ರಷ್ ನನಗೆ ಉಳಿಸಿದ್ದಾರೆ. ಈಗ ಈ ಹುಡುಗಿ ಬ್ರಷಲ್ಲಿ ನಾನು ಬ್ರಷ್ ಮಾಡಬೇಕು. ಕಮಾನ್, ಇಟ್ಸ್ ಓಕೆ. ಬ್ರಷ್ ಮಾಡಿ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೋಡೋಣ. ಲೆಟ್ಸ್ ಗೋ. LKG UKG ಮಕ್ಕಳು ಯೂಸ್ ಮಾಡೋ ಬ್ರಷ್ ಇದು. ಎಷ್ಟಿದೆ ಇದು? ವೈಶಾಖ್ ಬ್ರೋದು 20 ವರ್ಷ ಹಳೆ ಹೇರ್ ಡ್ರೈಯರ್ ಅಂತ ನೋಡಿ. ವೈಶಾಖ್ ಬ್ರೋ, ಯಾರ್ದು ಹೇರ್ ಡ್ರೈಯರ್ ಇದು? ಹೌದಾ? ನೀವು ಅಮ್ಮದ? 20 ವರ್ಷ ಹಳೇದಾ? ಫಿಲಿಪ್ಸ್. ಇನ್ನೂ ವರ್ಕ್ ಆಗ್ತಿದೆಯಲ್ಲ, ಕ್ರೇಜಿ. ಗಾಯ್ಸ್, ಬ್ರೇಕ್ಫಾಸ್ಟ್ ರೆಡಿ ಉಂಟು. ಬನ್ನಿ ಬ್ರೇಕ್ಫಾಸ್ಟ್ ಮಾಡುವ. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟಲ್ಲಿ ಏನೇನಿದೆ? ಬ್ರೇಕ್ಫಾಸ್ಟಲ್ಲಿ ಚಿಕನ್ ಸಾರಿದೆ, ಚಿಲ್ಲಿ ಚಿಕನ್ನು, ಗೀ ರೈಸ್. ರೈಸ್ ಮೇನ್ ಥಿಂಗ್. ದೋಸೆನೇ ಮಾಡ್ತದೆ ತೋರ್ಸೋದು. ನೋಡಿ ಏನು ಕ್ರೇಜಿ ಆಗಿದೆ ಇದು. ಸ್ಟೀಲ್ ಇದೆ, ಸ್ಟೀಲ್. ಹಾಂ, ಕ್ಯೂಟ್ ಥಿಂಗ್ಸ್ ಇದೆ ನೋಡಿ ಇಲ್ಲಿ. ಕ್ಯೂಟ್ ಥಿಂಗ್ಸ್. ಗೈಸ್, ಕಾಫಿ ಬಂದಿದೆ. ಕಾಫಿ ಕುಡಿಯೋಣ. ನೋಡಿ, ಇದು ಎಂಟ್ರೆನ್ಸ್ ಜಾಗ ಏನು ಕ್ರೇಜಿ ಆಗಿ ಕಾಣ್ತಾ ಇದೆ. ವಾವ್. ಇಲ್ಲಿಂದ ಹೊರಟ್ವಿ ಫೈನಲಿ. ಗೈಸ್, ಒಂದು ಲಾಸ್ಟ್ ಸರಿ ಚೆಕ್ ಮಾಡ್ತಾ ಇದ್ದೀವಿ ಏನಾದ್ರು ಮರ್ತಿದ್ದೀವ ಅಂತ. ಏನೂ ಮರ್ತಿಲ್ಲ ಗೈಸ್. ಸೊ ಫೈನಲಿ ಹೊರಟ್ವಿ. ನೌ ವಿ ಆರ್ ಗೋಯಿಂಗ್ ಟು ಕಬಿನಿ ಬ್ಯಾಕ್ ವಾಟರ್ಸ್. ಗೈಸ್, ಸೊ ನಾವು ಮತ್ತೆ ಒಂದು ಕೆಫೆಗೆ ಬಂದ್ವಿ ನೋಡಿ. ಮಿನಿ ಕೂಪರ್. ಇದು ಡ್ರೀಮ್ ಗೈಸ್. ಒಂದು ಮಿನಿ ಕೂಪರ್ ತೊಗೋಬೇಕು. ಈ ಕಲರೇ ತೊಗೋಬೇಕು. ಈ ಕಲರ್ದು ಪಾರ್ಶ್, ಈ ಕಲರ್ದು ಮಿನಿ ಕೂಪರ್. ಎಲ್ಲೋ ಡರ್ಟಿ ಫೆಲ್ಲೋ ಹೇಳ್ತಾರೆ ಮತ್ತೆ. ಇಲ್ಲ, ಒಂದು ಬ್ಲ್ಯಾಕು ತೊಗೋತೀನಿ ಬ್ರೋ. ಆಮೇಲೆ ವೈಶಾಖ್ ಬ್ರೋ ಹೋಗಿ ರ್ಯಾಪ್ ಮಾಡಿಸ್ಕೊಡೋದು ಬ್ಲ್ಯಾಕು. ಈ ಥರ ಬಂದಾಗ ಹಿಂಗೆಲ್ಲ ಎತ್ತಿ ನೀವು ಆಟ ಆಡೋಕ್ಕಂತ ಮಜಾ ಇರುತ್ತಲ್ಲ. ಮಾಡ್ತಾ ಇದ್ದೀರಾ? ಆಟ ಆಡ್ತಾ ಇದ್ದೀನಿ. ಆಟ ಆಡೋಕ್ಕೆ ಏಜ್ ಇಲ್ಲ ಬ್ರೋ. ನೀವು ಬೇರೆ ಥರ ಆಟಗಳು ಆಡ್ತಿರ್ತೀರಾ, ನಾವು ಈ ಥರ ಆಟಗಳು ಆಡ್ತಾ ಇದ್ದೀವಿ ಅಷ್ಟೇ. ಗೈಸ್, ಸೊ ಆ ಕೆಫೆಗೆ ಹೋಗೋಕೆ ಮುಂಚೆ ಫುಲ್ಲು ಬಾಡಿ ತಣ್ಣಗಾಗಲಿ ಅಂತ ಮಜ್ಜಿಗೆ ತೊಗೊಂಡಿದ್ದೀವಿ. ಅದಾದಮೇಲೆ ಆ ಕೆಫೆಗೆ ಹೋಗಿ ಹೆಂಗೂ ನಾವು ಸ್ವೀಟ್ ತಿನ್ನೋಕ್ಕಾಗಲ್ಲ. ಅದೇನಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ. ಫುಲ್ಲು ರಶ್ ಇದೆ. ನೋಡೋಣ, ಅದು ವೈಶಾಖ್ ಬ್ರೋಗೆ ಹೋಗ್ಬೇಕಂತೆ ಅಲ್ಲಿಗೆ, ಅದಕ್ಕೆ ಹೋಗ್ತಾ ಇರೋದು. ಲೆಟ್ಸಿ ಏನಿದೆ ಅಂಥದ್ದಲ್ಲಿ ಅಂತ. ಗೈಸ್, ನಮಗೆ ಇಲ್ಲೆಲ್ಲ ಟೇಬಲ್ ಬುಕ್ ಆಗಿದೆ ಫೈನಲಿ. ಇದೊಂದಿದೆ, ಆದರೆ ಇಲ್ಲಿ ಬಿಸಿಲು ಬೀಳ್ತಾ ಇದೆ ನಮ್ಮ ಮೇಲೆ. ಅದಕ್ಕೆ ಇದರಲ್ಲಿ ಯಾರೂ ಕೂರ್ತಾ ಇಲ್ಲ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಗೈಸ್, ಸೊ ರೀಚ್ ಆಗಿ ಒಂದು ಟೇಬಲ್ ಸಿಕ್ಕಿದೆ. ಸೊ ಒಂದಷ್ಟು ಪಾರ್ಸಲ್ಸ್ ಹೇಳಿದ್ದೀವಿ. ಅದು ಬಿಟ್ಟರೆ ದಸ್ ನಥಿಂಗ್. ನಾನೇನು ತಿಂತಾ ಇಲ್ಲ, ಏನು ಕುಡಿತಾ ಇಲ್ಲ. ಮಜ್ಜಿಗೆನೇ ಸಾಕಾಯಿತು, ನಿದ್ದೆ. ಗೈಸ್, ಸೊ ಫೈನಲಿ ಒಂದಷ್ಟು ಆರ್ಡ್ರನ್ನ ಪಾರ್ಸಲ್ ತೊಗೊಂಡಿದ್ದೀವಿ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅಕ್ಕ ತಮ್ಮಗೆಲ್ಲ ಟ್ರೈ ಮಾಡ್ತಾನೆ ಅಂತ. ನಾನು ತಿಂದಿಲ್ಲ, ಬಿಕಾಸ್ ನಾನು ಡಯಟಲ್ಲಿದ್ದೀನಿ ಅಂತ ನಾನು ತಿಂದಿಲ್ಲ. ನೀನು ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಅಲ್ಲೋಡ, ಆ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ, ಆಕಾಶ ನೋಡು. ಅಲ್ಲೋಡ, ಕಾಗೆ ಹಾರ್ತಿದೆ ನೋಡು. ಅಲ್ಲೋಡ, ಆ ಲೈಟ್ ಕಂಬ ನೋಡು. ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೋ ತೋರಿಸ್ತೀನಿ. Guys, so finally we are leaving from here. Let's go. ಬೆಂಗಳೂರು. ಸೂಪರ್ ಫ್ರೇಮ್ ಬ್ರೋ. ಸ್ನೇಹಿತರೆ, ಎಂತ ಫ್ರೇಮ್ ಅಲ್ಲ ಗೈಸ್. ಸೊ ನಾನು ಡ್ರೈವ್ ಮಾಡ್ತಿದ್ದೀನಿ ಇವಾಗ. ಬನ್ನಿ ಬೆಂಗಳೂರುವರೆಗೂ ಹೋಗೋಣ.
ಗೈಸು ಕಾರು ಓಡಿಸ್ಕೊಂಡು ಬಂದೆ ನಾನು ಸೊ ಅಲ್ಲಿಂದ ಓಡಿಸ್ಕೊಂಡ್ಬಂದು ಈಗ ಒಂದು ಶೆಲ್ಲಲ್ಲಿ ನಿಲ್ಸಿದ್ದೀವಿ ಪ್ರೋಟೀನ್ ತೊಗೊಳಕ್ಕೆ ಮತ್ತು ಏನಾದ್ರು ತೊಗೋಬೋದಾ ಬೇರೆ ನೋಡೋಣ ಅಂತ. ಮಖಾನಾಸ್ ತೊಗೊಳ್ಳೋಣ. ಮಖಾನಾಸ್ ಯಾವ್ದು ತೊಗೊಳೋದು? ಬ್ಲ್ಯಾಕ್ ಪೆಪ್ಪರ್, ಚಿಲ್ಲಿ, ಕ್ರೀಮ್ ಆ್ಯಂಡ್ ಆನಿಯನ್. ಓಕೆ, ಬೇಡ ಚೀಸ್ ಮಖಾನ ತೊಗೊಳ್ಳೋಣ ಗೈಸ್. ಚೀಸ್ ಮಖಾನ ಗೈಸ್ ಇಷ್ಟೆಲ್ಲ ತೊಗೊಂಡಿದ್ದೀವಿ, ಈಗ ತಿಂದು ಹೋಗೋದಷ್ಟೇ ಗೈಸ್. ಈ ಟೈರಲ್ಲಿ ನಾವು ಹೋಗಿ ಬಂದಿದ್ದೀವಿ ನೋಡಿ, ಏನೂ ಇಲ್ಲ ಟೈರ್ ಮೇಲ್ಗಡೆ, ಫುಲ್ಲು ಬ್ರೋ ಕಂಪ್ಲೀಟ್ ಹೋಗ್ಬಿಟ್ಟಿದೆ. ನಮಗೆ ಹೈವೇಲ್ ಜಾರ್ತು, ಗಾಡಿ ಜಾರ್ತು ಟೈರ್ ನೋಡಿ. ಹಿಂಗಿರ್ಬೇಕಾಗಿರೋದು, ಇದಕ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ. ಹಿಂಗಿರ್ಬೇಕಾಗಿರೋದು ಹೆಂಗಾಗಿದೆ. ತಗೊಂಡಾಗಿಂದ ಇದೇ ಮಾಡಿಸಿಲ್ಲ, ಚೇಂಜ್ ಇರೋ ಅನ್ಸುತ್ತೆ ಗೈಸ್. ಸೊ ಶೆಲ್ಲಿಂದ ಹೊರಟು ಫೈನಲಿ ಶ್ರವಣ್ ಮನೆಗೆ ಬಂದ್ವಿ. ಈಗ ಇಲ್ಲಿಂದ ಹೊರಡ್ಬೇಕು ಮನೆಗೆ. ನೋಡಿ ಇವರು ಈ ಬ್ಯಾಗ್ನ, ಈ ಶೂಸ್ ಬ್ಯಾಗ್ನ ಇಲ್ಲೇ ಬಿಟ್ಬಿಟ್ಟಿದ್ರು ಆಯ್ತಾ. ಇಲ್ಲಿ ಬಿಟ್ಬಿಟ್ಟು ನನ್ನ ಕೈ ಕೊಟ್ಟೆ ಅಂತ ಎಲ್ಲಾರ ಮುಂದೆ ನನ್ಗೆ ಅವಮಾನ ಮಾಡಿ. ಏನಿಲ್ಲ ಸುಳ್ಳು ಹೇಳಿಲ್ಲ, ಅವಮಾನ ಸಮೀರ್ ಬ್ರೋ ನಿಮ್ಗೆ ಕೊಟ್ಟಿದ್ದು ಇಲ್ಲಿ ಹೆಂಗ್ ಬಂತು? ನಾನ್ ನಿಮ್ಗೆ ಕೊಟ್ಟಿದ್ದು ನೀವ್ ಇಲ್ಲಿ ಮರ್ತಿರ್ಬೇಕು. ಆಯ್ತು ಬ್ರೋ, ಮತ್ತೆ ನಾನೇ ಸರಿ. ಏನ್ ಗೊತ್ತಾ ಪ್ರಾಬ್ಲಮ್ಮು, ನಾವು ಸ್ವಲ್ಪ ಮಾತು ಜಾಸ್ತಿ ಆಡ್ತೀವಲ್ಲ, ತಪ್ಪೆಲ್ಲ ನಮ್ದೇ ಅನ್ಬಿಡ್ತಾರೆ ಗೈಸ್. ಇರ್ಲಿ. ಸೊ ಫೈನಲಿ ಶ್ರವಣ್ ಬ್ರೋ ಮನೆಯಿಂದ ಮನೆಗೆ ಹೊರಟೆ. ಲೆಟ್ಸ್ ಗೋ. ನೋಡಿ ಹಲೋ ಪಬ್ಲಿಕ್ ಮುಂದ್ರ ಫೋಟೋ ಎಷ್ಟು ಪಸ್ಕರೆ ಕಾಮೆಂಟ್ ಡಬ್ಬಲ್ ಕೊಡ್ತಾರೋ ಗೈಸ್. ಸೊ ಮನೆಗೆ ವಾಪಸ್ ಬಂದೆ. ನಮ್ಮ ರಾಣಿ ಜೊತೆ ಆಡಿ ತುಂಬಾ ದಿನ ಆಯ್ತು. ನಮ್ಮ ರಾಣಿ ಸ್ವಲ್ಪ ಆಟ ಆಡ್ಸೋಣ. ಈಗ ನೋಡಿ ಟೆನ್ಷನ್ ಆಗ್ತದೆ ಮತ್ತೆ. ತೊಗೊಂಡೋಗಲ್ಲಿ ಇಟ್ಬಿಟ್ಟು ಆಮೇಲೆ ಇಲ್ಲಿಗೆ ಬರೋದು ಅಟ್ಯಾಕ್ಗೆ. ಇವ್ರು ನೋಡಿ, ಇವ್ರ ಟೆನ್ಷನ್ ಏನು ಕೇಳಿ. ಏನು ನಿಮ್ಮ ಟೆನ್ಷನ್ ಏನು? ಅದು ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದಲ್ಲ, ಅದು ಟೆನ್ಷನ್. ಅದು ಸಾರಿ, ಏನು ಎಫೆಕ್ಟ್ ಆಗಲ್ವಾ ಅಂತ ಕೇಳ್ತಾ ಇದ್ದೀನಿ. ಕ್ವಶನ್ ಅಷ್ಟೇನಾ? ಕ್ವಶನ್ ಅಷ್ಟೇ ಅಲ್ಲ, ಆನ್ಸರ್ ಕೊಡು ನೀನು. ನಾನು ಕ್ವಶನ್ ಕೇಳೋದಕ್ಕೆ ಇಲ್ಲ. ನೆಕ್ಸ್ಟ್ ಕ್ವಶನ್. ಇಲ್ಲ ಅಂದ್ರೆ ಒದೆ ಬೀಳುತ್ತೆ. ನೆಕ್ಸ್ಟ್ ಕ್ವಶನ್. ಉತ್ತರ ಕೊಡು ಪ್ರಶ್ನೆ. ಇಲ್ಲ, ನೆಕ್ಸ್ಟ್ ಕ್ವಶನ್. ಏನಕ್ಕೆ ಮಾಡಿಸ್ಕೊಂಡೆ? ಕೂದಲು ಬಾಲ್ಡಿ ಆಗಿದ್ಯಾ? ಇಲ್ಲ ತಾನೆ, ಇದೆ ತಾನೆ ನಿನಗೆ? ಎಲ್ಲಿದೆ? ನಿಮ್ ಡ್ಯಾಡಿ ತರ ಬಾಲ್ಡಿ ಆಗಿದ್ಯಾ ನೀನು? ವಯಸ್ಸಾಗಿದ್ಯಾ ನಿನಗೆ? ಆಗೋಗ್ತೀನಿ ಅಂತ ವಯಸ್ಸಾಗಿದ್ಯಾ? ಇನ್ನು ಕೂದಲು ಹಂಗಂದ್ರೆ ನಿಮ್ ಗಂಡಂಗ್ ನೀವು ಬಾಲ್ಡಿ ಏನ್ ಕರಿತಾ ಇದೀರಾ? ನಿಮ್ಗೇನ್ ಅನ್ಸಲ್ವಾ? ಬಾಲ್ಡಿ ಅಂದ್ರೆ ಅವ್ರಿಗೆ ನಿಮ್ಗೇನ್ ಅನ್ಸಲ್ವಾ? ಈ ವಿಷಯ ನಿಮ್ ಗಂಡಂಗ್ ಗೊತ್ತಾಗ್ಬೇಕಲ್ಲ. ಬನ್ನಿ ಗೊತ್ತಾಗ್ಬೇಕೇನೋ. ಅಪ್ಪ, ಮಮ್ಮಿ ಇಲ್ಲಿ, ಮಮ್ಮಿ ವ್ಲಾಗ್ ಅಲ್ಲಿ ನಿಮ್ನ ಬಾಲ್ಡಿ ಅಂತ ಕರೀತವ್ರೆ. ನಿಮ್ಮಪ್ಪ ತರ ಏನ್ ಬಾಲ್ಡಿ ಆಗಿದೆ ನೀನು ಅಂತವ್ರೆ. ಯಾಕೆ? ನಮ್ಮ ಅಪ್ಪ ಚಡ್ಡಿ ರಂಗಣ್ಣ ಆಗ್ಬಿಟ್ಟವ್ರು ನೋಡಿ. ಚಡ್ಡಿ ಹಾಕೊಂಡು ಓಡಾಡ್ತವ್ರು ಇಲ್ಲಿ. ನಿನ್ನಿಂದ ಕಣೆ ಯೋಚನೆ ಮಾಡಿ 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 ನಾನು ಬಾಡಿ ಮಾಡಿಟ್ಟೆ ನೀನು. ಮಾಮ್ ನಿಮ್ಮಿಂದ ಬಾಲ್ಡಿ ಆಗಿದಂತೆ. ನಿಮ್ಮಿಂದ ಬಾಲ್ಡಿ ಆಗಿದಂತೆ. ಅಲ್ಲ, ನಿಮ್ಮಿಂದ ಅವ್ರು ಬಾಲ್ಡಿ ಆಗಿದಂತೆ. ಯೋಚನೆ ಮಾಡಿ 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 ನಿಮ್ ಫ್ಯಾಮಿಲಿ ಯಾರ್ಯಾರಿಗೆ ಇಲ್ಲ ಅದನ್ನ ಹೇಳಿ. ನಿಮ್ ಫ್ಯಾಮಿಲಿ ಕಡೆ ಹೆಡಿಟಿ ಹೇಳಿ, ನಮ್ ಫ್ಯಾಮಿಲಿ ಕಡೆ ನಂದಂತ ಹೇಳ್ಬಿಡಿ. ಹಂಗಂದ್ರೆ ನಿಮ್ ಫ್ಯಾಮಿಲಿ ಯಾರು ಕೂದಲು ಫುಲ್ಲು ಏನು ಪಂಚತ್ರ ಇದ್ಯಾ? ಜಡೆ ಹಾಕೊಂತ ಇದ್ರ? ಎಲ್ಲ ಹಚ್ಚಿದಾಯ್ತು. ಹೋಗೋಣ. ಗೈಸ್, ನಮ್ಮ ಅಕ್ಕ ರೂಮಲ್ಲಿ ಅಲೆಕ್ಸಾ ಇದೆ. ತೋರ್ಸಲ್ಲ, ಅಲೆಕ್ಸಾ ಮಾತ್ರ ತೋರಿಸ್ತೀನಿ. ಅಲೆಕ್ಸಾ ಸ್ಟಾಪ್. ಗೈಸ್, ನಮ್ಮ ಅಕ್ಕ ರೂಮಲ್ಲಿ ಅಲೆಕ್ಸಾ ಇದೆ. ನಂಗೆ ತುಂಬಾ ಇಷ್ಟ ಆಗೋಯ್ತು. ಅದು ನನ್ನ ರೂಮಲ್ಲಿ ಇರ್ಬೇಕೀಗ. ಅಲೆಕ್ಸಾ ಸ್ಟಾಪ್. ನೀನ್ ಹೇಳಿದ್ರೆ ನಾನು ಹೇಳೋದು ಮಾತ್ರ. ಅಲೆಕ್ಸಾ ಸ್ಟಾಪ್. ಅಲೆಕ್ಸಾ ಸ್ಟಾಪ್. ಅಲೆಕ್ಸಾ ಸ್ಟಾಪ್. ಕೊಡು ಪ್ಲೀಸ್. ನಾನು ಸೈಕ್ ಆಗ್ಬಿಡ್ತೀನಿ. ನಾನು ಸೈಕ್ ಆದ್ರೂ ಆಗು, ಇನ್ನೊಂದಾದ್ರೂ ಅಲೆಕ್ಸಾ ಬೇಕು ನನ್ಗೆ. ನಾನು ಕಷ್ಟಪಟ್ಟು ಬೆಳಗಿಂದ ಅದನ್ನ ಹುಡುಕಿ, ಇದು ಅಡಾಪ್ಟರ್ ಹುಡುಕಿ ಎಲ್ಲ ಕಷ್ಟಪಟ್ಟು. ಯಾವ ಅಡಾಪ್ಟರ್? ಅಡಾಪ್ಟರ್ ಇರ್ತಲ್ಲ ಇಲ್ಲಿ. ಅಡಾಪ್ಟರ್ ಇದ್ರೆ ಈ ಫೋನ್ ಕನೆಕ್ಟ್ ಆಗೋದು. ಬಬ್ಲು ಅಡಾಪ್ಟರ್. ಹೌದಾ? ನೀನೇ ಎತ್ಕೊಂಡು ಹೋಗಿರೋದು. ಓಕೆ, ಎತ್ಕೋ, ನಾನು ಇದನ್ನ ಎತ್ಕೊಂಡು ಹೋಗ್ತೀನಿ. ಏನ್ ಮುಟ್ಟಂಗೆ ಇಲ್ಲ ನೀನ್ ನನ್ನ ರೂಮಲ್ಲಿ. ನಡಿ ಆಚೆ ನಡಿ. ರಾತ್ರಿ ಅಲೆಕ್ಸಾ ಎತ್ಬಿಡ್ತೀನಿ. ಆಯ್ತು ಹೋಗು. ಗೈಸ್, ನಾಳೆ ಅಲೆಕ್ಸಾ ನನ್ನ ರೂಮಲ್ಲಿ ಇರ್ತಾನೆ. ನೋಡಿ ನಾನಾ ನಮ್ಮ ಅಕ್ಕನ ಗೆಲ್ಲೋದು. ಅಲೆಕ್ಸಾ ಕೊನೆಗೆ ಯಾರ ರೂಮ್ ಅಲೆಕ್ಸಾ ಬಂದು ಸೇರುತ್ತೆ ಅಂತ ನೋಡಿ. ಅಲೆಕ್ಸಾ ಆಪ ಎತ್ಕೊಂಡು ಹೋಗಿದ್ದಾರೆ ಆಯ್ತಾ? ನಂದು ಅಲೆಕ್ಸಾ ಒಂದಿತ್ತು, ನಮ್ಮ ದೊಡ್ಡಮ್ಮ ಕೊಟ್ಟು ಕಳ್ಸಿಬಿಟ್ಟಿದ್ದೀನಿ ದುಬೈಗೆ. ಸಾಯಿಲ್ ರೂಮ್ನ ಇವ್ರಿಗೆ ಪೂರ ಮಾಡ್ತೀನಿ.
ಏನಿದೆ ಒಂದು ರೂಮ್ ಅವತ್ತಕ್ಕೆ ಬೇಸ್ ವಾಪಸ್ ಮನೆಗೆ ಬಂದು ನಮ್ಮ ರೂಮಲ್ಲಿ ನಾವು ಮಲ್ಕೊಂಡಾಗಿರೋ ನೆಮ್ಮದಿ. ಫೈನಲಿ ಗೈಸ್ ಆಯಿತು ಒಂದು ಟ್ರಿಪ್ಪು. ಸ್ವಲ್ಪ ದಿನ ಮತ್ತೆ ವರ್ಕ್ ಮಾಡಿ ಆಮೇಲೆ ಮತ್ತೆ ವೆಕೇಷನ್ ತೊಗೊಳೋದು. ಈ ವೆಕೇಷನ್ ಸರಿ ಇರಲಿಲ್ಲ, ಏನೋ ಒಂಚೂರು ಪ್ರಾಪರ್ ವೆಕೇಷನ್ ತೊಗೋಬೇಕು. ನೋಡೋಣ ಎಲ್ಲಿಗೆ ಹೋಗೋದೇನು ಕತೆ ಅಂತ. ಸೊ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಯು ಗೈಸ್.